ರೇಖಾ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಮಾಲಿನಿ ಅವ್ರ ಅನುಮಾನ ಪಡ್ತಿರೋದು ನಿಜ ಅನ್ಸ್ತಿದೆ ರೀ. ಇದೊಳ್ಳೆ ಕತೆ ಆಯ್ತಲ್ಲ. ಇವ್ರು ಮುಂದೆ ಇಟ್ಕೊಂಡು ನಾವು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದೀವಿ. ಈಗ ಅವರೇ ಇಲ್ಲ ಅಂದ್ರೆ ಹೆಂಗೆ? ಹಾ ಬನ್ನಿ, ಮನೇಲಿ ಎಲ್ಲಾ ರೂಮಲ್ಲೂ ಹುಡ್ಕೋಣ. ಗೌಡ್ರೆ, ಇದೇನ್ ಅರಮನೆನಾ? 100 ರೂಮ್ಗಳಿರೋದಕ್ಕೆ. ಅವ್ರ ಮನೇಲಿ ಇದ್ದಿದ್ರೆ ಅವರೇ ಬಂದ್ ಮೊದ್ಲು ಕಾಫಿ ಕುಡ್ದಿರೋರು. ಅವ್ರ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಅವ್ರ ಮನೇಲಿ ಇಲ್ಲ ಅಂತಾನೆ ಅರ್ಥ. ಮಾಲಿನಿ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ರೇಖಾ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಯಾರಿಗ್ ಹೇಳ್ದೆ ಇದ್ರು ನನಗಾದ್ರೂ ಒಂದ್ ಮಾತು ಹೇಳೋಗೋರು, ಇಲ್ಲ ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡೋರು. ಫೋನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಏನೋ ಎಡವಟ್ಟಾಗಿದೆ ಅಂತ ಅನ್ನಿಸ್ತಿದೆ ರೀ. ನೀವೊಂದ್ಸಲ ಹೋಗಿ ನೋಡ್ರಿ. ಅಮೇ, ಇದೊಳ್ಳೆ ಕತೆ ಆಯ್ತಲ್ಲ. ನೋಡಿ ನೋಡಿ ಅಂದ್ರೆ ನಾನೆಲ್ಲಿ ಹೋಗಿ ನೋಡ್ಬೇಕು? ಓ, ಅವ್ರು ಬಹುಶಃ ಸ್ಲಿಮ್ ಆಗ್ಬೇಕು ಅಂತಿದ್ರಲ್ಲ, ವಾಕಿಂಗ್ ಮಾಡಕ್ ಹೋಗಿರ್ಬೇಕು. ಸ್ವಲ್ಪ ಹೊತ್ತು ಕಾಯ್ರಿ, ಬರ್ತಾರೆ. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ? ನೀವಿದಿರಲ್ಲ, ಹೋಗಿ ಹುಡ್ಕೊಂಡ್ ಕರ್ಕೊಂಬನ್ನಿ. ಅಯ್ಯೋ ಗೌಡ್ರೆ, ಅವ್ರು ಎಲ್ಲೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಎಲ್ಲೋ ಹುಡುಕ್ಲಿ ನಾನು? ಅದನ್ನೇ ಅಲ್ವಾ ನಾನು ಹೇಳಿದ್ದು. ನನಗ್ ಗೊತ್ತಿದ್ರೆ ತಾನೇ ನಾನು ಹೋಗಿ ಹುಡ್ಕೋದು. ನಿಮ್ ಮಾತನ್ನ ನಾನ್ ನಂಬಲ್ಲ. ನೀವು ರೇಖಾ ಇಬ್ರು ಕುಚುಕು ಅಂತ ನನಗ್ ಗೊತ್ತು. ಅವ್ರೆಲ್ಲೇ ಹೋಗೋದಿದ್ರು ನಿಮ್ಮ ಹತ್ರ ಹೇಳಿ ಹೋಗಿರ್ತಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಅಯ್ಯೋ ಅಮ್ಮಿ, ಫುಲ್ ರೈಸು. ಇದೊಳ್ಳೆ ಸವಾಸ ಆಯ್ತಲ್ಲ. ನಾನು ಅವ್ರು ನೋಡಿದ್ದು ರಾತ್ರಿ ಊಟ ಮಾಡೋವಾಗ. ಅದಾದ್ಮೇಲೆ ಅವ್ರನ್ನ ನೋಡೇ ಇಲ್ಲ. ಅಷ್ಟೊಂದ್ ಭಯ ಪಡಕ್ ಹೋಗ್ಬೇಡಿ. ಎಲ್ಲೋ ಹೋಗಿರ್ತಾರೆ. ಇನ್ನೊಂದ್ ಸ್ವಲ್ಪ ಕಾಯನ ಬರ್ತಾರೆ. ಇಲ್ಲೇ ನಿಂತ್ಕೊಂಡ್ ಕಾಯೋದಲ್ಲ, ಹೋಗ್ ಹುಡುಕ್ರಿ. ರೀ ಮಾಲಿನಿ, ನೀವ್ ಇನ್ನೊಂದ್ಸಲ ಹುಡ್ಕೊಂಡ್ ಬನ್ರಿ. ಬನ್ರಿ ಈ ಕಡೆ. ರೇಖಾ ಅವ್ರೇ, ರೇಖಾ ಮೇಡಮ್ ಅವರೇ, ರೇಖಾ ಮೇಡಮ್ ಅವರೇ. ನಾನೆಲ್ಲಿದ್ದೀನಿ? ನೆನ್ನೆ ರಾತ್ರಿ ಮನೇಲೇ ಇದ್ದೆ ಅಲ್ವಾ? ಯಾರೋ ನನ್ ಮುಖಕ್ಕೆ ಸ್ಪ್ರೇ ಹೊಡೆದಂಗಾಯ್ತು. ನೋಡಿದ್ರೆ ಈಗ ಇಲ್ಲಿದ್ದೀನಿ. ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಈ ಇಂಟರ್ನ್ಯಾಷನಲ್ ಫಿಗರ್ ನ ಯಾರಪ್ಪ ಕಿಡ್ನಾಪ್ ಮಾಡಿರೋದು? ನಾವೇ ನಿನ್ನನ್ನ ಎತ್ತಕೊಂಡ್ ಬಂದಿದ್ದು. ಯವ್ವ, ನೀವ್ಯಾಕೆ ಎತ್ತಕೊಂಡ್ ಬರಕ್ ಹೋದ್ರಿ? ಒಂದ್ ಕ್ಯಾಬ್ ಮಾಡಿದ್ರೆ ಈಸಿ ಆಗ್ತಿತ್ತು. ನೀವು ಅಂತ ನಮ್ಗೆ ಮೊದ್ಲೇ ಗೊತ್ತಾಗಿದ್ರೆ ನಾವ್ ಈ ತರ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ನಾವು ಕಿಡ್ನಾಪ್ ಮಾಡಕ್ ಬಂದಿದ್ ನಿಮ್ಮನ್ನಲ್ಲ, ಆ ಸೀತಮ್ಮನ್ನ. ಅವಳು ಮಿಸ್ ಆದ್ಲು, ನೀವು ಸಿಗಾಕೊಂಡ್ರಿ. ಲೈ, ಅವ್ರು ಕೇಳಿದ್ರೇನೋ? ಸುಮ್ನೆ ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ಸುಮ್ನೆ ಸತ್ಯನೆಲ್ಲ ಬಾಯ್ ಬಿಟ್ಟೆ. ಗೊತ್ತಾಗಿಲ್ಲ ಬಾಸ್, ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ. ನೋಡಿ, ಮೊದ್ಲು ನೀವ್ ಯಾರು ಅಂತ ಹೇಳಿ. ನನ್ನ ಹತ್ರ ಏನಿದೆ ಅಂತ ಕಿಡ್ನಾಪ್ ಮಾಡಿದೀರಾ? ನಿಮ್ ಹತ್ರ ಏನೂ ಇಲ್ಲ ಅಂತ ಗೊತ್ತು. ಆದ್ರೆ ಏನ್ ಮಾಡೋದು? ತಿಮಿಂಗ್ಲಿಗೆ ಬಲೆ ಬೀಸಿದ್ವಿ, ಆದ್ರೆ ಯಜ್ಞ ತಗ್ಲಾಕೋತು. ಲೇ ಯಜ್ಞ, ನನ್ ಮಕ್ಳ, ನನ್ನನ್ನೇ ಯಜ್ಞ ಅಂತೀರಾ? ತೆಗೆದ್ ಕೊಟ್ರೆ ಮೂತಿ ಮುತ್ತತ್ತಿ ಕಡೆ ತಿರ್ಕೋಬೇಕು. ಬಾಸ್ ನೋಡಿ ಬಾಸ್, ಏನು ಹೆಣ್ಮಗಳು ಅಂತ ಮರ್ಯಾದೆ ಕೊಟ್ರೆ ತಗದ್ ಮೂತಿ ಮೇಲೆ ಹೊಡಿತೀನಿ ಅಂತ ಹೇಳ್ತಾಳೆ. ಶಿಷ್ಯ, ಹುಲಿ ಮುಂದೆ ಇಲಿ ಎಷ್ಟೇ ಎಗರಾಡಿದ್ರು ಕೊನೆಗೆ ಹುಲಿ ಬಾಯಿಗೆ ಮೇವಾಗೋದು. ಮನೇಲಂತೂ ಇವಳು ಮಾತು ಯಾರು ಕೇಳಲ್ಲ. ಅದಕ್ಕೆ ನಮ್ಮ ಹತ್ರ ಜೋರ್ ಮಾಡ್ತಾ ಇದ್ದಾಳೆ.